ಇನ್ನು ಕೆನಡಾದಲ್ಲಿ ನಡೆದ ಚಂದನ್ ಕುಮಾರ್ ಹತ್ಯೆ ಪ್ರಕರಣದ ಹಿನ್ನೆಲೆ ನೆಲಮಂಗಲದ ಚಂದನ್ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಚಂದನ್ ಹೆತ್ತವರು ಕಣ್ಣೀರು ಹಾಕಿದ್ರು. ಬಳಿಕ ಮಾತನಾಡಿದ ಪರಮೇಶ್ವರ್, ಚಂದನ್ ಹತ್ಯೆ ಸಂಬಂಧಿಸಿದಂತೆ ಕೆನಡಾದಲ್ಲಿ ತನಿಖೆ ಮುಂದುವರೆದಿದೆ. ಚಂದನ್ ಸ್ನೇಹಿತರನ್ನ ಸಂಪರ್ಕಿಸಿ ವಿಷಯ ತಿಳಿದುಕೊಂಡಿದ್ದಾರೆ. ಪ್ರಕ್ರಿಯೆ ಮುಗಿದ ಬಳಿಕ ಪಾರ್ಥಿವ ಶರೀರವನ್ನ ನಾಳೆ ಹಸ್ತಾಂತರ ಮಾಡಲಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ನಾವಿನ್ಯಾರಿಗೋಸ್ಕರ ಬದುಕಬೇಕಂತ ತುಂಬಾ ಬೇಜಾರಾಗುತ್ತೆ. ಇರೋದೊಬ್ಬ ಮಗನ ಕಳ್ಕೊಂಡ್ಬಿಟ್ಟೆ. ಟೀಚರ್ ಆಗಿ ಸರ್ವಿಸ್ ಮಾಡಿದ್ರೆ ಟೀಚರ್ ಆಗಿ ಮಡಿಯಲ್ಲೆಲ್ಲ ಅವ್ರ ಮನೆಯವ್ರ ಎದುರಿಗೆ ನಾನು ವಾಸ ಮಾಡ್ತಿದ್ದೆ. ವೆರಿ ಸಾರಿ ಏನು ಗೊತ್ತಾಗ್ತಿಲ್ಲ. ನಾನು ಅದೇ ಟ್ರೈ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಹೆಂಗಾಯ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾಕೆ ಹಂಗಾಯ್ತು ಏನು, ಅಲ್ಲಿಗೆ ಯಾಕೆ ಇವನು ಹೋಗಿದ್ದ ಎಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಅಲ್ಲ ಅವನ್ ಚೆನ್ನಾಗಿದ್ರೆ ನಾವು ಅವನ್ ಚೆನ್ನಾಗಿರೋದ್ ನೋಡಿ ಸಂತೋಷ ಪಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿರ್ಲಿ. ಇಬ್ರು ಮೂವರು ಮಾಡೋದು ಅವನಿಗೆ ಮಾಡೋಣ, ಅವನೇ ಚೆನ್ನಾಗಿರ್ಲಿ ಅಂತ ಬಹಳ ಆಸೆ ಇಟ್ಕೊಂಡಿದ್ವಿ. ಅದಕ್ಕೆ ಒಂದೇ ಮಗು ಸಾಕು. ಒಂದ್ ದಿವಸನೂ ಸುಖ ಬಿಟ್ಟಿಲ್ಲ, ಸುಖ ಬಿಟ್ಟು ಒಂದ್ ದಿನನೂ ಕಷ್ಟ ಕೊಟ್ಟು. ಮುಸ್ಲಿಂ ಯುವಕನನ್ನ ಮದುವೆಯಾದ ಹಿಂದೂ ಯುವತಿ ಪ್ರಕರಣದಲ್ಲಿ ಮಗಳಿಗಾಗಿ ಹೆತ್ತವರು ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಫೆಬ್ರವರಿ 4ರಂದು ಮಗಳು ಕಾಣೆಯಾಗಿದ್ದಾಳೆ ಎಂದು ನಿಶಾ ಚೌಹಾಣ್ ಪೋಷಕರು ಠಾಣೆಯಲ್ಲಿ ದೂರು ನೀಡಿದ್ರು. ನಂತರ ಪೊಲೀಸ್ ಠಾಣೆಗೆ ಬಂದು ನಿಶಾ ತಾನು ಪ್ರೀತಿಸಿದ ಮೊಹಮ್ಮದ್ ಸಲೀಂನನ್ನ ಮದುವೆಯಾಗಿರುವುದಾಗಿ ಹೇಳಿದ್ದಾಳೆ. ಈ ವಿಚಾರ ತಿಳಿದು ನಿಶಾ ಪೋಷಕರಿಗೆ ಆಘಾತ ಉಂಟಾಗಿದೆ. ಠಾಣೆ ಮುಂದೆ ಮಗಳನ್ನ ಮನೆಗೆ ಬಾ ಎಂದು ಕೇಳಿಕೊಂಡ್ರು. ನಿಮ್ಮ ಜೊತೆ ಬರಲ್ಲ ಎಂದು ಯುವತಿ ನಿರಾಕರಿಸಿದ್ದಾಳೆ. ಮಗಳು ಪೊಲೀಸ್ ವಾಹನದಲ್ಲಿ ತೆರಳುವ ವೇಳೆ ತಾಯಿ ವಾಹನದ ಮುಂದೆ ಅಡ್ಡ ಮಲಗಿ ಎಷ್ಟೇ ಕಣ್ಣೀರಿಟ್ಟರೂ ಮಗಳ ಮನಸ್ಸು ಕರಗಲಿಲ್ಲ. ಎಲ್ಲ ಚೇಡಿ ಮಾಡಿ ನಮ್ಮ ಮಗಳಿಗೆಲ್ಲ ತೇಲಿನ ಕಲಾ ಸೌಂಡ್ ಮಾಡ್ಬಿಟ್ಟ ನೋಡ್ರಿ ಸರ್. ಈಗ ಮಾಡ ಹುಡುಗಿರಿ ಸಾಲಿ ಕಲಸಾಕತ್ತೀರಿ ಸರ್. ಮನಿಗ್ ಬಂದ್ ಎತ್ಕೊಂಡ್ ಹೋಗ್ಯಾರ ಅವ್ರು. ನಾನು 8 ತೊಲಿ ಬಂಗಾರ ಒಯ್ದಾಳ್ರಿ. ಹಿಂಗ ಮೋಸ ಮಾಡಿ ಮಸೂರು ರೂಪಾಯಿ ಅದಾರ ಅವ್ರು. ನಾವ್ ಹಿಂದೂರು ಇದ್ದೇವು. ಜೊಯ್ಡಾ ತಾಲೂಕಿನ ಅನಮೋಡ ಗ್ರಾಮದಲ್ಲಿ ಅಕ್ರಮವಾಗಿ ಎಮ್ಮೆಗಳನ್ನು ಸಾಗಿಸ್ತಾ ಇರುವಂತಹ ಪ್ರಕರಣವನ್ನ ರಾಮನಗರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಗೋವಾ ರಾಜ್ಯದ ಕಸಾಯಿಖಾನೆಗಳಿಗೆ ಸಾಗಿಸಲಾಗ್ತಾ ಇದ್ದ ಒಟ್ಟು 36 ಎಮ್ಮೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಕ್ರಮ ಸಾಗಾಟಕ್ಕೆ ಬಳಸಲಾಗಿದ್ದ 3 ಐಷರ್ ವಾಹನಗಳನ್ನು ವಶಪಡಿಸಿಕೊಂಡಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮೂಲ ಸೌಕರ್ಯಗಳ ಕೊರತೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಎಳನೀರು ಗ್ರಾಮಸ್ಥರು ದಿನನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಸಂಸೆ ಎಳನೀರು ದಿಡುಪೆ ರಸ್ತೆ ಅಭಿವೃದ್ಧಿ ಕೇವಲ ಭರವಸೆಯಲ್ಲೇ ಉಳಿದಿದ್ದು, ಗ್ರಾಮಸ್ಥರ ಹೋರಾಟಕ್ಕೂ ಇನ್ನೂ ಫಲ ಸಿಕ್ಕಿಲ್ಲ. ಕೇವಲ 9 ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗದೇ ಇರೋ ಕಾರಣ ಗ್ರಾಮ ಪಂಚಾಯತ್ಗೆ ತೆರಳಲು ಗ್ರಾಮಸ್ಥರು ಸುಮಾರು 140 ಕಿಲೋಮೀಟರ್ ದೂರ ಕ್ರಮಿಸುವ ಅನಿವಾರ್ಯತೆ ಒಳಗಾಗಿದ್ದಾರೆ. ಹತ್ತಿರದ ದಾರಿಯಿದ್ರೂ ರಸ್ತೆ ನಿರ್ಮಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದ್ದಾರೆ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿ ಬರ್ತದೆ. ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ.
ಯಾದಗಿರಿ ನಗರದ ರಾಜೀವ್ ಗಾಂಧಿ ನಗರದಲ್ಲಿ ಮನಕಲಕುವ ಘಟನೆಯೊಂದು ನಡೆದಿತ್ತು. ಮದ್ಯ ಸೇವನೆ ಮಾಡಬಾರದು ಎಂದು ಬುದ್ಧಿಮಾತು ಹೇಳಿದ್ದ ಪುತ್ರಿಯನ್ನ ತಾಯಿಯೇ ಕುತ್ತಿಗೆ ಹಿಸುಕಿ ಕೊಲೆಗೈದಿದ್ದಾಳೆ. ಆರೋಪಿ ನಿರ್ಮಲಾ ತನ್ನ ಮಗಳು ಪ್ರತಿಭಾಳನ್ನ ಕೊಲೆ ಮಾಡಿದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಕತೆ ಕಟ್ಟಿ ಪೊಲೀಸರನ್ನ ದಾರಿ ತಪ್ಪಿಸಲು ಯತ್ನಿಸಿದ್ದಾಳೆ. ಆದರೆ ಪೊಲೀಸರ ತನಿಖೆಯಲ್ಲಿ ಈ ಕತೆ ಸುಳ್ಳೆಂದು ಬಹಿರಂಗವಾಗಿದೆ. ಹಲವು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಬನ್ನೇರುಘಟ್ಟ ಸಮೀಪದ ಚಿಕ್ಕಕಮ್ಮನಹಳ್ಳಿ ಪ್ರದೇಶದ ಸ್ಕ್ರಾಪ್ ಗೋದಾಮಿನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಶ್ರೀ ಸಾಯಿ ಪ್ರಸನ್ನ ಇಂಡಿಯನ್ ಸರ್ವಿಸ್ಗೆ ಸೇರಿದ ಸ್ಕ್ರಾಪ್ ಗೋದಾಮಿನಲ್ಲಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದೆ. ಪ್ಲಾಸ್ಟಿಕ್ ಹಾಗೂ ಕೆಮಿಕಲ್ ವಸ್ತುಗಳು ಸೇರಿದಂತೆ ಸ್ಕ್ರಾಪ್ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು ಗೋದಾಮು ಧಗಧಗನೆ ಹೊತ್ತಿ ಉರಿದಿದೆ. ಘಟನೆ ಸ್ಥಳದಲ್ಲಿ ದಟ್ಟವಾದ ಹೊಗೆ ಆವರಿಸಿಕೊಂಡಿದ್ದು ಸುತ್ತಮುತ್ತಲ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಸ್ಥಳಕ್ಕೆ ಹುಳಿಮಾವು ಅಗ್ನಿಶಾಮಕ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ವಿದ್ಯಾರ್ಥಿನಿ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಿಡ್ನಾಪ್ ನಾಟಕ ಮಾಡಿದ್ರೆ ತನ್ನನ್ನ ಮಂಗಳೂರಿನ ಕಾಲೇಜಿಗೆ ಸೇರಿಸ್ತಾರೆ ಅಂತ ವಿದ್ಯಾರ್ಥಿನಿ ಪ್ಲಾನ್ ಮಾಡಿದ್ಲು. ಬ್ಲೇಡ್ನಲ್ಲಿ ತಾನೇ ಕೈ ಕುಯ್ಕೊಂಡು ನನ್ನನ್ನ ಕಿಡ್ನಾಪ್ ಮಾಡಲು ಬಂದಿದ್ರು ಅಂತ ಕತೆ ಕಟ್ಟಿದ್ಲು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇಡೀ ದಿನ ಕಾರ್ಯಾಚರಣೆ ನಡೆಸಿ ವಿದ್ಯಾರ್ಥಿನಿಯನ್ನ ತನಿಖೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಮೈ ನಡುಗಿಸುವ ಅಪಘಾತವೊಂದು ನಡೆದಿದೆ. ಶಿರಿಹಳ್ಳಿ ತಾಂಡಾದ ಬಳಿ ಚಲಿಸುತ್ತಿದ್ದ ಬಸ್ಸಿನ ವೀಲ್ ಕಟ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ನೇರವಾಗಿ ರಸ್ತೆ ಪಕ್ಕದ ಅಡಕೆ ತೋಟಕ್ಕೆ ನುಗ್ಗಿದೆ. ಬಸ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಜನ ಪ್ರಯಾಣಿಕರಿದ್ದರು. ಅಪಘಾತದಿಂದ ಪ್ರಯಾಣಿಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಅಪಘಾತದಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಟ್ಟೆ ಬಟ್ಟೆ ಹಿಡ್ಕೊಳ್ರಿ ಆಸ್ಪತ್ರೆಗೆ ಕಳ್ಸ್ಕೊಂಬರ್ರಿ. ಮತ್ತೆ ಯಾರು